ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಿಮ್ಗೆ ನಾವೊಂದು ಭಾಳ ಮಸ್ತಾಗಿರುವಂತಹ ಅತಿ ಸುಲಭವಾಗಿರುವಂತಹ ಹೊಸ ರೀತಿಯ ರೆಸಿಪಿಯನ್ನು ತೋರಿಸ್ಕೊಡಕತ್ತೇವೆ ರೀ. ಏನು ರೀ ಅಂತಂದ್ರೆ ಬಿಸಿಲದಿಂದಾಗ ನೀವು ಕಲ್ಲಂಗಡಿಯನ್ನು ತೊಗೊಂಡು ಬಂದಿರ್ತೀರಿ. ಅವಾಗ ಈ ರೀತಿಯಾಗಿರುವಂತಹ ಒಂದು ಭಾಳ ಮಸ್ತ್ ರೆಸಿಪಿ ಮಾಡಿದ್ರಿ ಅಂತ ತಿಳ್ಕೊರಿ, ಮನ್ಯಾಗ ಎಲ್ಲರೂ ಖುಷಿ ಆಗ್ತಾರೆ ಮತ್ತು ನೀವು ಅಷ್ಟು ಮಸ್ತಾಗಿ ಇದನ್ನು ಎಂಜಾಯ್ ಮಾಡ್ಕೊಂಡು ತಿಂತೀರಿ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ಭಾಳ ಮಸ್ತಾಗಿ ಒಂದು ಕಲ್ಲಂಗಡಿ ಹಣ್ಣಿನಿಂದ ಒಂದು ಹೊಸ ರೀತಿಯ ರೆಸಿಪಿಯನ್ನು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಗಂಟಿನೂ ಬಾರಿಸಿಬಿಡ್ರಿ. ಇಲ್ಲಿ ನೀವು ನೋಡ್ಬೋದು, ಒಂದು ನಾವು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀವಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ. ಈಗ ಅದರ ಸುತ್ತ ಇದ್ದಿದ್ದು ಎಲ್ಲ ಸಿಪ್ಪೆಯನ್ನು ತೆಗೆದ ನೀವು ಸಣ್ಣದಾಗಿ ಈ ಕಲ್ಲಂಗಡಿಯನ್ನು ಕಟ್ ಮಾಡ್ಬೇಕ್ರಿ. ಕಲ್ಲಂಗಡಿ ಕಟ್ ಮಾಡುವಾಗ ಬೀಜ ಗೀಜ ಏನು ತೆಗೆದೇನು ಮಾಡೋಕೋತ ಕುಂದ್ರಬೇಡ್ರಿ, ಅವು ಇರಲಿ. ಹಂಗನ ಸ್ವಲ್ಪ ಸಣ್ಣ ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಹಾಕ್ರಿ. ನಿಮಗೆ ಭಾಳ ಅನಿಸ್ತಂತಂದ್ರೆ ಫಸ್ಟಿಗೆ ಒಂದು ಅರ್ಧ ಅಷ್ಟು ಹಾಕ್ರಿ, ಅದನ್ನು ರುಬ್ಕೊಂಡು ಬರೋಣ. ಗರ್ರ ಅಂಥೇಳಿ ನಾವು ರುಬ್ಕೊಂಡು ಬಂದ ಆದ್ಮೇಲೆ ಒಂದು ಚಾನಿಗೆಗ ಇದನ್ನು ಸೋಸಿ ತಗೊಳ್ಳೋಣ. ಗೊತ್ತಾತ್ರಲ್ಲ, ಈ ರೀತಿಯಾಗಿ ಸೋಸಿ ಸ್ವಲ್ಪ ಅದನ್ನು ಒತ್ತಿ ನೀವು ತೊಗೊಂಡ್ಬಿಡ್ರಿ. ಇನ್ನು ಉಳಿದಿರುವಂಥದ್ದು ಇನ್ನೂ ಅರ್ಧ ಕಲ್ಲಂಗಡಿ ಇತ್ತಿರಲ್ಲ, ಅದನ್ನು ವಾಪಸ್ ನಾವು ಮಿಕ್ಸರ್ ಜಾರ್ದಾಗ ಹಾಕಿ ರುಬ್ಬಿಕೊಂಡು ಬರಬೇಕು. ಈಗ ಒಂದು ಪಾನ್ನಾಗ ಅದನ್ನು ಹಾಕಿದೆವು, 1ನೇ ಸಲ ರುಬ್ಬಿದ್ದ. ಈಗ 2ನೇ ಸಲನೂ ರುಬ್ಬಿ ಅದನ್ನು ನಾವು ಮತ್ತೆ ಚಾನಿಗಿಲೆ ಹಿಂಗೆ ಸೋಸಿ ತೊಗೊಳ್ಬೇಕಾಕೈತ್ರಿ. ಈಗ 2 ಸಲ ನಾವು ಸೋಸಿ ತೊಗೊಂಡಿದ್ದೇವೆ. ಈಗ ಏನು ಮಾಡೋಣಪ್ಪ ಅಂತಂದ್ರೆ ಈ ಪಾನ್ನ ಏನು 2 ಹಾಕಿದ್ದೇವಲ್ಲ, ಒಂದು ಇಲ್ಲಂತಂದ್ರೆ ಒಂದು 4ರಿಂದ 5 ಕಪ್ ತಿಳ್ಕೊರಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅಂತ ತಿಳ್ಕೊರಿ ಅಷ್ಟು. ಈಗ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕಾರ್ನ್ಫ್ಲೋರನ್ನು ಹಾಕೋಣ. ಆ ಕಾರ್ನ್ಫ್ಲೋರ್ ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲಂಗಡಿ ಏನು ರುಬ್ಬಿದ್ದೀವಿ ನೋಡ್ರಿ, ಅದನ್ನು ಹಾಕಿ ಚಲೋ ತಂಗಿ ಅದನ್ನು ನಾವು ಒಂದು ಬೀಟ್ರ್ ತೊಗೊಂಡ ಎಲ್ಲಿ ಗಂಟು ಉಳಿಲಾರ್ದಂಗೆ ನೋಡ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಬಿಡ್ನು ಅಂದ್ರೆ ನಿಮ್ಗೆ ಈಸಿ ಆಗ್ತೈತಿ. ಅದಕ್ಕೆ ಎಲ್ಲಿ ಗಂಟು ಉಳಿಲಾರ್ದಂಗೆ ಈಗ ಮಿಕ್ಸ್ ಮಾಡಿರಿ. ಅದಾದ ನಂತರ ಆ ಪಾಂಡಾಗ ನಾವಿಲ್ಲಿ ವೆನಿಲಾ ಎಸೆನ್ಸನ್ನು ಹಾಕಾಕತ್ತೀವಿ ಫ್ಲೇವರ್ ಸಂಬಂಧ ಅಂತ ಹೇಳಿ. ನಿಮ್ಗೆ ಅದು ಹಾಕಬೇಕಂತ ಏನು ಇಲ್ರಿ, ಹಾಕಲಿಲ್ಲ ಅಂದ್ರೂ ನಡಿತೈತಿ. ಹಂಗೆ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕಲ್ಲು ಸಕ್ಕರೆಯನ್ನು ಸೇರ್ಸಾಕತ್ತೀವಿ. ನಿಮ್ಗೆ ಇಲ್ಲಿ ನಾನು ನಿಮಗೆ 2 ಹೇಳ್ಬೇಕ್ರಿ. ಒಂದು ವೆನಿಲಾ ಎಸೆನ್ಸ್ ಹಾಕಬೇಕನ್ರಿ ಅಂತ ಹೇಳಿ ಕೇಳಿದ್ರೆ ಇಲ್ಲ, ಹಾಕಬೇಕಂತ ಏನೂ ಇಲ್ರಿ. ನೀವು ಅದ್ರ ಬದಲು ಏನ್ರ ಹಾಕ್ಬೋದನಂತ ಕೇಳಿದ್ರಿ ಅಂತಂದ್ರೆ ಏಲಕ್ಕಿ ಪುಡಿ ಮಾಡಿ ಹಾಕ್ರಿ, ಭಾಳ ಮಸ್ತ್ ಆಕೈತಿ. ಇನ್ನು ಸಕ್ಕರೆ ಬದಲು ಬೆಲ್ಲ ಹಾಕ್ಬೋದನಂತ ಕೇಳಿದ್ರಿ ಅಂತಂದ್ರೆ ಹಾಕ್ಬೋದ್ರಿ, ಬೆಲ್ಲ ಪುಡಿ ಮಾಡಿ ಹಾಕ್ರಿ, ಏನೂ ಆಗಂಗಿಲ್ಲ, ಅಟ್ಟ ಚಲೋನ ಆಗ್ತೈತಿ. ಗೊತ್ತಾದ್ರೆ ಈಗ ನಿಮಗೆ ನಾ 2 ಕ್ಲಿಯರ್ ಆಗಿದಾವೆ ಅಂತ ತಿಳ್ಕೊತೀವಿ. ಈಗ ಆ ಕಾರ್ನ್ಫ್ಲೋರ್ ಏನು ಮಿಕ್ಸ್ ಮಾಡಿಟ್ಟಿದ್ರಲ್ಲ ಅದನ್ನ ಇನ್ನೊಮ್ಮೆ ಚಂದಂಗೆ ಗರ್ರ ಅಂತ ತಿರುಗಿಸಿ ಈ ಪಾನ್ನಾಗ ಸೇರಿಸೋಣ. ಆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಜೊತೆ ಸೇರಿಸಿ ಕುದಿಸೋಕೆ ಸ್ಟಾರ್ಟ್ ಮಾಡೋಣ. ಆಮೇಲೆ ಫ್ಲೇಮ್ ಏನೈತಿರಲ್ಲ ಅದು ಮೀಡಿಯಮ್ ಫ್ಲೇಮ್ ಇರಲಿ, ಚಂದಂಗಿ ಮಿಕ್ಸ್ ಮಾಡ್ಕೋತ ಹೋಗ್ರಿ. ನಿಮ್ಗೆ ಅದು ತಾನ ಗಟ್ಟಿಯಾಗಿ ಇದು ಗೊತ್ತಾಕೋತ ಹೋಗ್ತೈತಿ. ಗೊತ್ತಾತ್ರಲ್ಲ, ಈಗ ನೋಡ್ಬೋದು ಅದ್ರದ್ದು ಯಾವ ರೀತಿ ಕಾಣತೈತಿ ಅಂಥೇಳಿ. ಅದನ್ನು ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಿ. ಆಮೇಲೆ ಇನ್ನೊಂದು ಕೇಳ್ತೀರಿ ಅದು ಪ್ಲಾಸ್ಟಿಕ್ ಸ್ಪೂನ್ ಅಂಥೇಳಿ, ಅಲ್ಲ ಅದು ಪ್ಲಾಸ್ಟಿಕ್ ಸ್ಪೂನ್ ಅಲ್ರಿ, ಸಿಲಿಕಾನ್ ಐತಿ. ಹಂಗೆ ಈಗ ಮಿಕ್ಸ್ ಮಾಡ್ಕೋತ ನೋಡ್ಕೋತ ಇರ್ತಿರ್ಲ, ನಿಮ್ಗೆ ಗೊತ್ತಾಕೋತ ಹೋಗ್ತೈತಿ. ಅದು ಎಲ್ಲಿ ತಕ ಬರಬೇಕು ಅಂತಂದ್ರೆ ಹಿಂಗೆ ನಾವು ಚಮಚೆಯಿಂದ ಮ್ಯಾಗಿನ ತೆಗೆದ್ವಿ ಅಂತಂದ್ರೆ ಅಂಟ್ಕೊಂಡು ಬೀಳ್ಬೇಕ್ರಿ. ಅದು ಅಷ್ಟು ಗಟ್ಟಿಯಾಗಿ ಬಂದಿರ್ತೈತಿರ್ಲ, ಅವಾಗ ನಿಮಗೆ ಗೊತ್ತಾಕೈತಿ ಇನ್ನು ಗ್ಯಾಸ್ ಆಫ್ ಮಾಡು ಅಂತೇಳಿ. ಈಗ ನೋಡ್ಬೋದು ಸ್ವಲ್ಪ ಕುದಿಯಾತನೂ ಐತಿ. ಹಂಗೆ ನಾವು ಎದ್ರಾಗ ಹಾಕತ್ತಿರ್ತೀವಲ್ಲ ಆ ಬಟ್ಲ ಅಥವಾ ಬೌಲ್, ಅದಕ್ಕೆ ಸ್ವಲ್ಪ ನೀವು ತುಪ್ಪ ಹಚ್ಚಿ ಇಟ್ಕೋರಿ. ತುಪ್ಪ ಹಚ್ಚಿ ಇಟ್ಕೊಂಡ್ರಿ ಅಂತಂದ್ರೆ ಬರೋಬ್ಬರಿ ಆಗಿಬಿಡ್ತೈತಿ. ಮತ್ತು ಈಗ ನೀವು ನೋಡ್ಬೋದು ಅದು ಅಂಟ್ಕೊಂಡ ಚಲೋ ತಂಗಿ ಗಟ್ಟಿನೂ ಆಗೈತಿ, ಬರೋಬ್ಬರಿನೂ ಐತಿ. ಈಗ ಅದನ್ನು ನಾವು ಗ್ಯಾಸ್ ಆಫ್ ಮಾಡಿ ಆ ಬೌಲ್ದಾಗೋ ಅಥವಾ ಬಟ್ಟಲ್ದಾಗೋ ನಾವು ಹಾಕಿ ಬಿಡೋ ನೋಡ್ರಿ. ಇಷ್ಟು ಹಾಕಿದಾದ್ಮೇಲೆ ನಾವಿದನ್ನು ಒಂದು ಅರ್ಧ ತಾಸು ತಕ್ಕ ಹೊರಗೆ ಬಿಡ್ನೋರಿ. ಹಂಗೆ ಅಂದ್ರೆ ಫ್ರಿಡ್ಜ್ದಾಗ ಅದು ಏನೂ ಇಡೋದು ಬೇಕಾಗಿಲ್ಲ ರೀ. ಫಸ್ಟಿಗೆ ಹಂಗೆ ಆರ್ಲಿ. ಅಕಸ್ಮಾತ್ ಫ್ರಿಡ್ಜ್ ಇಲ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಒಂದು ಪ್ಲೇಟ್ ಮುಚ್ಚ್ರಿ, ಹೊರಗನ ಇಡ್ರಿ, ಅದ್ರ ಸ್ವಲ್ಪ ಜಾಸ್ತಿ ಟೈಮ್ ತಗೋತೈತಿ ಅಷ್ಟೇ. ಇನ್ನು ಫ್ರಿಡ್ಜ್ದಾಗ ಇಡಾವ್ರಿದ್ರಿ ಅಂತಂದ್ರೆ ಫಸ್ಟಿಗೆ ಹಂಗನ ತಣ್ಣಗಾದ್ಮೇಲೆ ಇದ್ರ ಮೇಲೆ ನೀವು ಒಂದು ಪ್ಲೇಟ್ ರೀ ಅಥವಾ ಏನು ರೀ ಕವರನ್ನ ಹಾಕಿ ಫ್ರಿಡ್ಜ್ದಾಗ ಒಂದು 2 ತಾಸು ತೆಗೆದಿಡಬೇಕಾಕತ್ತೀವಿ. ಒಂದು 2 ಗಂಟೆ ಆದ್ಮೇಲೆ ನೀವು ನೋಡ್ಬೋದು ಅದು ಗಟ್ಟಿಯಾಗಿ ಏಕದಮ್ ಮಸ್ತಾಗಿ ರೆಡಿಯಾಗಿ ಬಂದಿರ್ತೈತೆ ರೀ. ಇನ್ನು ಅದನ್ನು ನೋಡ್ಬೋದು ಎಷ್ಟು ಚಂದ ಕಾಣತೈತಿ ಅಂಥೇಳಿ. ಮನೆಗೆ ಯಾರಿಗೆ ಗೆಸ್ಟ್ ಬಂದಿದ್ರೆ ಅಥವಾ ಏನರ ಫಂಕ್ಷನ್ ಇದ್ದಾಗ ಈ ರೀತಿಯಾಗಿ ಮಾಡ್ಕೊತಂದ್ರೂ ನಡಿತೈತ್ರಿ. ಹಂಗೆ ಯಾವಾಗರೇ ಒಂದ್ಸಲಿ ಅಂಥೇಳಿ ಈ ರೀತಿ ಟ್ರೈ ಮಾಡಿದ್ರು ಏನು ತಪ್ಪಾಗಿಲ್ಲ, ನೀವು ಭಾಳ ಖುಷಿ ಪಡ್ತೀರಿ, ಹೌದಲ್ರಿ? ಹಾಗಾದ್ರೆ ಈ ರೀತಿಯಾಗಿ ಅದನ್ನು ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀವು ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿರಿ. ನೋಡಾಕೂ ಚಂದ ಕಾಣ್ತತಿ, ತಿನ್ನಕ್ಕೂ ಅಷ್ಟ ಮಸ್ತ್ ಆಗಿರ್ತೈತಿ ರೀ. ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ರೀ.
ಆದ್ರೆ ಮಾಡಕ್ಕೆ ಅಷ್ಟಿಷ್ಟು ಹಿಂಗೆ ಮಾಡ್ಯಾರ ಅಂತೇಳಿ ಅನ್ಕೋಬೋದು. ಆದ್ರೆ ನೀವು ಒಂದು ಸಲ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಇಷ್ಟ ಐತ್ರಿ ಸಿಂಪಲ್ಲ ಅಂಥೇಳಿ ಅನ್ನಿಸ್ತೈತಿ. ಹಾಗಾದ್ರೆ ನಿಮಗೆ ಮೊದಲಿಗೆ ಹೇಳ್ದಂಗೆ ಬರೋಬ್ಬರಿಯಾಗಿ ಟೋಟಲ್ ನಾವು ಒಂದು 4 ರಿಂದ 5 ಕಪ್ ಕಲ್ಲಂಗಡಿಯನ್ನು ಜ್ಯೂಸ್ ಆದ್ರೆ ಅದಕ್ಕೆ ಒಂದು ಅರ್ಧ ಕಪ್ ಫಸ್ಟ್ ನಾವು ಕಾರ್ನ್ಫ್ಲೋರ್ನ ಹಾಕಿದ್ದೀವಿ. ಸಕ್ಕರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಹಾಕೋಬೋದು ರೀ. ಆಮೇಲೆ ಇದನ್ನು ಕಟ್ ಮಾಡಿ ನಾವು ತೋರ್ಸಾಕತ್ತೀವಿ. ಮತ್ತು ಸಕ್ಕರೆ ಬದಲ ಬೆಲ್ಲನೂ ಹಾಕ್ಬೋದು, ನಿಮಗೆ ಯಾವುದು ಬೇಕೋ ಆ ರೀತಿಯಾಗಿ ಇದನ್ನು ಮಾಡ್ಕೊಳ್ಬೋದು ರೀ. ಹಂಗೆ ನೀವು ನಮ್ಮ ಚಾನಲ್ನ ಮೊದಲಿನ ನೋಡ್ಕೋತಾ ಇದ್ರಿ ಅಂತಂದ್ರೆ ನಾವು ಇದೇ ರೀತಿಯಾಗಿನ ರೆಸಿಪಿಗಳನ್ನ ತೋರಿಸಿದ್ದೀವಿ. ಅವು ನೋಡಿಲ್ಲ ಅಂತಂದ್ರೆ ನೀವು ನೋಡ್ಕೊಂಡು ಬರ್ಬೋದು. ಅದು ಎಷ್ಟು ಸಾಫ್ಟ್ ಐತಿ ಅಂತೇಳಿ ನಿಮಗೆ ಕಟ್ ಮಾಡಿದ ಮೇಲೆ ಇಲ್ಲಿ ಗೊತ್ತಾಗತೈತಿ ರೀ. ಏಕದಮ್ ಮಸ್ತಾಗಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಹಾಗಾದ್ರೆ ನೀವು ಇದನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳಿ. ಹಂಗೆ ಅದ್ರ ಜೊತೆ ಮಾಡೋದು ಮತ್ತೊಂದು ಕೆಲಸ ಏನು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ. ಅದ್ರ ಜೊತೆ ಈಗ ನೋಡತ್ತಿರಲೇ ಇದು ನಾವು ಮೊದಲು ತೋರಿಸಿದಂತಹ ತೆಂಗಿನಕಾಯಿಂದ ಮಾಡಿರುವಂಥದ್ದು, ಹಂಗೆ ಮಿಕ್ಸ್ ಫ್ರೂಟಿಂದ ಮಾಡಿರುವಂತಹ ತಾಜಾ ಹಣ್ಣಿನ ಕೇಕ್ ಆಗಿರ್ಬೋದು, ಎಲ್ಲನೂ ನೋಡ್ರಿ. ಹಂಗೆ ಅವನು ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.